ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಬಿಸಿ ಬಿಸಿಯಾದಂಥ ಆರೋಗ್ಯಕರವಾದ ಬೆಣ್ಣೆ ಅಂತ ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ನೀವು ಸಹ ಮಾಡಿದ್ದೀರಾ ಅಂತಂದರೆ ಫಸ್ಟ್ ಟೈಮ್ ಮಾಡಿದ್ರೂ ಸಹ ಈ ರಾಗಿ ಮುದ್ದೆ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಲೇಟ್ ಮಾಡ್ತೀರಾ ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಪಾತ್ರೆಗೆ 1.5 ಬೌಲ್ ತುಂಬ ನೀರನ್ನು ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 2 ಮೀಡಿಯಮ್ ಸೈಜಲ್ಲಿರುವಂಥದ್ದು ರಾಗಿ ಮುದ್ದೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಕ್ವಾಂಟಿಟಿಯಲ್ಲಿ 2 ಮುದ್ದೆ ಅನ್ನೋದು ಬರುತ್ತೆ. ಸೊ ಈಗ ಇದರಲ್ಲೇನೆ 2 ಟೀ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಮಾಡಿಸಿರುವಂಥ ರಾಗಿ ಹಿಟ್ಟಾದರೂ ಪರವಾಗಿಲ್ಲ, ಇಲ್ಲಾಂತಂದರೆ ಅಂಗಡಿಯಲ್ಲಿ ತಗೊಬಂದಿರ್ತಕ್ಕಂಥ ರಾಗಿ ಹಿಟ್ಟಾದರೂ ಪರವಾಗಿಲ್ಲ, ಯಾವುದಾದ್ರೂ ಸಹ ತಗೋಬೋದು. ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ರಾಗಿ ಹಿಟ್ಟು ಹಾಕಿದಾದ ನಂತರ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಕುದೀತಾ ಇರ್ತಕ್ಕಂಥ ಟೈಮಲ್ಲಿ ನೀರು ತಗೊಂಡಿರ್ತಕ್ಕಂಥ ಬೌಲಲ್ಲೇ 1 ಬೌಲ್ ತುಂಬ ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಈ ರಾಗಿ ಹಿಟ್ಟಲ್ಲೇ ನಾನು ಸ್ಟಾರ್ಟಿಂಗಲ್ಲಿ 1-2 ಟೀ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿರುವಂಥದ್ದು. ಸೊ ಈಗ ರಾಗಿ ಹಿಟ್ಟು ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡ್ಕೋಬಾರ್ದು. ಲೋ ಫ್ಲೇಮ್ನಲ್ಲಿ ಒಂದು 4-5 ನಿಮಿಷ ಹಾಗೆ ಬಿಟ್ಬಿಡಿ. ಒಂದು 4 ನಿಮಿಷ ಆದ ನಂತರ ಮುದ್ದೆ ಕೋಲನ್ನು ತಗೊಂಡು ಚೆನ್ನಾಗಿ ನಾದ್ಕೋಬೇಕು. ಎಲ್ಲೂ ರಾಗಿ ಹಿಟ್ಟು ಅನ್ನೋದೇ ಕಾಣಬಾರ್ದು. ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಒಂದು 3-4 ನಿಮಿಷ ಹಾಗೆ ಬಿಟ್ಬಿಡಿ. ಒಂದು 4 ನಿಮಿಷ ಆದ ನಂತರ ಪ್ಲೇಟನ್ನು ತೆಗೆದು ರಾಗಿ ಮುದ್ದೆನ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ ನನಗೆ ಕರೆಕ್ಟಾಗಿ ಬೆಂದೋಗಿದೆ. ಕೈಗೆ ಸ್ವಲ್ಪ ತೇವನ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಪ್ರೆಸ್ ಮಾಡಿದಾಗ ಕೈಗೆ ಅಂಟ್ಕೋಬಾರ್ದು. ಸೊ ಈಗ ನನಗೆ ಕರೆಕ್ಟಾಗಿ ಬೆಂದೋಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ 1-2 ನಿಮಿಷ ನಾದ್ಕೋಬೇಕು. ಈ ರೀತಿ ನಾದ್ಕೊಳ್ಳೋದ್ರಿಂದನೂ ಅಷ್ಟೇ ನಮಗೆ ರಾಗಿ ಮುದ್ದೆ ಬೆಣ್ಣೆಯಂತೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ನಾದ್ಕೊಂಡಿದ್ದಾದ ನಂತರ ಮುದ್ದೆ ಕೋಲಲ್ಲಿರುವಂತಹ ರಾಗಿ ಮುದ್ದೆನ ನೀಟಾಗಿ ತೆಗೆದುಕೊಬಿಡಬೇಕು. ಜೊತೆಗೆ ಈ ಪಾತ್ರೆಯಲ್ಲಿರುವಂತಹ ಸುತ್ತಲಿ ಇರುತ್ತಲ್ವ ಮುದ್ದೆ, ರಾಗಿ ಮುದ್ದೆ, ಅದನ್ನು ಸಹ ನೀಟಾಗಿ ತೆಗೆದುಕೊಂಡು ನೀವು ಯಾವುದ್ರ ಮೇಲೆ ಮುದ್ದೆ ಮಾಡ್ಕೊತೀರೋ ಅದ್ರ ಮೇಲ್ಗಡೆ ಹಾಕ್ಕೋಬೇಕು. ಹಾಕೋದಕ್ಕಿಂತ ಮೊದಲು ಸ್ವಲ್ಪ ನೀರನ್ನು ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ತುಪ್ಪನೂ ಸಹ ಗ್ರೀಸ್ ಮಾಡ್ಕೋಬೋದು. ನೀವಿಲ್ಲಿ ನಾನು ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಈಗ ರಾಗಿ ಮುದ್ದೆನ ತಗೊಂಡು ಈ ರೀತಿ 1 ನಿಮಿಷ ಮತ್ತೆ ಚೆನ್ನಾಗಿ ನಾದ್ಕೋಬೇಕು. ಸೊ ಕೈಗೆ ಬಿಸಿ ಆಗುತ್ತೆ. ಸೊ ಬಿಸಿ ಆದಾಗ ಸ್ವಲ್ಪ ನೀರನ್ನು ತೇವ ಮಾಡಿಕೊಂಡು ಕೈಗೆ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ನಾದ್ಕೊಂಡ್ರೆ ಮುದ್ದೆ ಅನ್ನೋದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೋಬೇಕು. ಈಗ ನೋಡಿ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಮುದ್ದೆ ಮಾಡ್ಕೋಬೇಕು. ಸೊ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ 2 ಮುದ್ದೆ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಹಾಗಾಗಿ ನನಗಿಲ್ಲಿ ಕರೆಕ್ಟಾಗಿ ಮೀಡಿಯಮ್ ಸೈಜಲ್ಲಿ ಈ ಕ್ವಾಂಟಿಟಿಗೆ 2 ಮುದ್ದೆ ಅನ್ನೋದು ಬಂದಿದೆ. ನೀವು ನೋಡ್ತಿರ್ಬೋದು ಮುದ್ದೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ ಅಂತಂದ್ಬಿಟ್ಟು. ಫಸ್ಟ್ ಟೈಮ್ ಸಹ ರಾಗಿ ಮುದ್ದೆ ಮಾಡೋರು ಈ ವಿಧಾನದಲ್ಲಿ ಈ ಮೆಜರ್ಮೆಂಟ್ಸ್ನಲ್ಲಿ ರಾಗಿ ಮುದ್ದೆ ಮಾಡಿದ್ದೀರಾ ಅಂತಂದರೆ ಪರ್ಫೆಕ್ಟಾಗಿ ನೀವು ಸಹ ಬೆಣ್ಣೆ ಅಂತ ರಾಗಿ ಮುದ್ದೆನ ಮಾಡ್ಕೋಬೋದು. ಹಾಗಾಗಿ ಈ ರೀತಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿದ್ದಾದ ನಂತರ ನಿಮಗೂ ಸಹ ರಾಗಿ ಮುದ್ದೆ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಮರಿದೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೆಗಾಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.